ನಕ್ಸಲರನ್ನ ಇವ್ರು ಈ ತರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದ್ರೆ ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ ಭವಿಷ್ಯದ ಕನಸು ಏನು ಅಂತಂದ್ರೆ, ನಾನು ಇಸ್ರೋದ ವಿಜ್ಞಾನಿ ಆಗಬೇಕು, ನಾನು ಪ್ರಜ್ಞಾನಂದನ್ ತರನೋ, ನಾನು ಗುಕೇಶನ್ ತರನೋ ಚೆಸ್ ಪ್ಲೇಯರ್ ಆಗಬೇಕು, ಈ ತರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂತ ಈ ಪರಿಯ ಹೈಪ್ ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಗೌರವವನ್ನು ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಸ್ವಾಗತವನ್ನು ಕಂಡ್ರೆ, ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬಾ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವರಿಗೆ ಅನಿಸ್ಬಿಟ್ರೆ ಬಹಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನ ತಪ್ಪು ಅಂತ ಕರೆಯೋದಿಲ್ಲ, ಆದ್ರೆ ಅವರಿಗೆ ಯಾವ ತರದ ಗೌರವವನ್ನು ಕೊಡ್ಲಿಕ್ಕೆ ಹೊರಟಿದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ಲಿಲ್ಲ ಅಂತಂದ್ರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ.